ಹಲೋ ನಮಸ್ತೆ, ವೆಲ್ಕಮ್ ಟು ಡೇಲೈಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಲ್ಲಿ ಸೆಂಟ್ ಸೆಬೆಸ್ಟಿಯನ್ ಚರ್ಚ್ ಹಾಲಿಗೆ ನಾನು ಇವತ್ತು ಬಂದಿದ್ದೇನೆ. ಇಲ್ಲಿ ಹನಿಜೆನಿಕ್ಸ್ ಅವರು ಪವರ್ಡ್ ಬೈ ಆರೋ ಇಂಟರ್ನ್ಯಾಷನಲ್ ಅವರ ಕಡೆಯಿಂದ ಕುಡ್ಲಾ ಪಿಲಕಾಯಿ ಪರ್ಬ 2025 ಫಸ್ಟ್ ಎಡಿಷನ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಜಾಕ್ ಫ್ರೂಟ್ ಸೇಲ್ ಮಾಡಲಿಕ್ಕೆ ತಂದಿದ್ದಾರೆ. ಹಾಗೂ ವೆರೈಟಿ ಆದ ಫುಡ್ ಐಟಮ್ಸ್ ಉಂಟು, ಫನ್ ಸ್ಟಾಲ್ ಉಂಟು, ಗೇಮ್ ಸ್ಟಾಲ್ ಉಂಟು, ಆಲ್ ಟೈಪ್ ಆಫ್ ಕ್ಲೋದಿಂಗ್ ಐಟಮ್ಸ್ ಕೂಡ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ಸೊ ಬನ್ನಿ ನೋಡುವ ಯಾವೆಲ್ಲ ಐಟಮ್ಸ್ ಅವರು ಇಟ್ಟಿದ್ದಾರೆ, ಯಾವುದೆಲ್ಲ ವೆರೈಟಿ ಆದ ಯೂನಿಕ್ ಆದ ಐಟಮ್ಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಿ. ಬನ್ನಿ ಹೋಗಿ. ಸೊ ಇಲ್ಲಿ ನಾವು ರೀಚ್ ಆಗುವಾಗ ಕ್ರೌಡು ನೋಡಿ ನನಗೆ ಫಸ್ಟ್ ಆಫ್ ಆಲ್ ನೋಡಿನೇ ಸುಸ್ತಾಯಿತು. ಯಾಕೆಂದರೆ ಅಷ್ಟು ಕ್ರೌಡ್ ಇತ್ತು, ಒಳಗೆ ಹೋಗಲಿಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು. ಬಟ್ ಸ್ಟಿಲ್ ಐ ಹ್ಯಾವ್ ಕ್ಯಾಪ್ಚರ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಇಲ್ಲಿ. ಸೊ ಫಸ್ಟ್ ಸ್ಟಾಲಲ್ಲಿ ಔಟ್ಸೈಡಲ್ಲಿ ಅವ್ರು ಏನು ಅರೇಂಜ್ ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್, ಹರ್ಬ್ಸ್ ಆಗಿರಲಿ ಹಾಗೂ ಪಾಟ್ರಿ ಅದೆಲ್ಲ ಅವರು ಏನಂದರೆ ಹೊರಗಿನ ಅವರು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ತುಂಬ ಜನರು ಪರ್ಚೇಸ್ ಮಾಡ್ತಾಯಿದ್ರು. Rest it was for reasonable price. ಇಲ್ಲಿ ಯಾರೆಲ್ಲ ಆನ್ ರೋಡ್ ಎಲ್ಲ ಪಾಸ್ ಆಗ್ತಾಯಿದ್ರು ಅವರು ಕೂಡ ಬರ್ತಾಯಿದ್ರು. ಅಲ್ಲಿ ವೆಡ್ಡಿಂಗ್ ಕೂಡ ಒಂದು ನಡೀತಾ ಇತ್ತು. ಅಲ್ಲಿಂದ ಕೂಡ ಕ್ರೌಡ್ ಪಿಲಕಾಯಿ ಪರ್ಬ 2025ಗೆ ಎಂಟ್ರಿ ಕೊಟ್ಟಿದ್ರು. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಕ್ರೌಡು. ಸೊ ಇದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಯೂನಿಕ್. ಅದು ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿರುವಂಥದ್ದು ಅವರು. ಸೊ ಇಲ್ಲಿ ಬರುವಾಗ ಫಸ್ಟ್ ನನಗೆ ಯಾವ್ದು ಲೈಕ್ ಆಯಿತು ಅಂದರೆ ಜಾಕ್ ಫ್ರೂಟ್. ಇಲ್ಲಿ ಅವರು ಧಾರವಾಡದಿಂದ ಬಂದಿರುವಂಥದ್ದು. ಇಲ್ಲಿ ಅವರು 2 ಟೈಪ್ ಜಾಕ್ ಫ್ರೂಟ್ ಇತ್ತು. ಕಲರ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಒಂದು ಲೈಟ್ ಯೆಲ್ಲೋ ಮತ್ತೊಂದು ಆರೆಂಜ್ ಟೈಪಲ್ಲಿ. ಸೊ ದಿ ಆರೆಂಜ್ ಒನ್ ವಾಸ್ ರಿಯಲಿ ವೆರಿ ಸ್ವೀಟ್. ತುಂಬ ಅಂದರೆ ತುಂಬ ಸ್ವೀಟ್ ಇತ್ತು. ಇಟ್ ವಾಸ್ ರಿಯಲಿ ವೆರಿ ನೈಸ್. ಈಗ ನಾನು ಒಳಗೆ ಹೋಗುವಾಗ ಅಲ್ಲಿ ನನಗೆ ಫಸ್ಟ್ ಪ್ರಧಾನ ಮಂತ್ರಿ ರೂಫ್ ಟಾಪ್ ಸೋಲಾರ್ ಐಟಮ್ಸ್ ಅವರು ಸೇಲ್ ಮಾಡ್ತಾಯಿದ್ರು. ಹನಿಜೆನಿಕ್ಸ್ ಅವರಿಂದ ಪ್ಯೂರ್ ಹನಿ ಕೂಡ ಅವರು ಈಗ ಸೇಲಿಗೆ ಇಟ್ಟಿದ್ರು. ದೇ ವಾಸ್ ಬೇಕರಿ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಬೇಕರಿ ಪ್ರಾಡಕ್ಟ್ಸ್. ಹಾಗೂ ಒನ್ ಆಫ್ ಮೈ ಫೇವ್ರೆಟ್ ಬಟ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಆ ಮೀಟಿಂಗ್ ಫಾರ್ ದ ಫಸ್ಟ್ ಟೈಮ್ ಮನೆಯಲ್ಲಿ ಮಾಡಿದ ಅದೇ ರುಚಿ. ಅಲ್ಲಿ ಬೇರೆ ಬೇರೆ ಐಟಮ್ಸ್ ಅವರು ಸೇಲಿಗೆ ಇಟ್ಟಿದ್ದರು. ಚಿಕ್ಕಲ್ಲಿಂದ ಪಾಪಡಿಂದ ಆಲ್ಸೋ ಜಾಕ್ ಫ್ರೂಟ್ ಐಟಮ್ಸ್ ಕೂಡ ಅವರು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಶ್ ಆ್ಯಂಡ್ ಫ್ರೆಶ್. ಸೊ ಇದು ಅವರ ಫೇವ್ರೆಟ್ ಹಲ್ವಾ. ಇಟ್ ವಾಸ್ ರಿಯಲಿ ವೆರಿ ನೈಸ್. ನಾವು ಹಲ್ವಾ ಪರ್ಚೇಸ್ ಮಾಡಿದ್ವಿ. ಆಲ್ಸೋ ಸಮ್ ಸ್ನ್ಯಾಕ್ ಐಟಮ್ಸ್ ತುಂಬ ಖುಷಿ ಆಯಿತು. ನಾವು ಒಳಗೆ ಹೋಗುವಾಗ ನನಗೆ ಏನಂದರೆ ಹೇಳಲಿಕ್ಕೆ ಕೂಡ ನನಗೆ ಅಲ್ಲಿ ಪುರ್ಸೋತಿರಲಿಲ್ಲ. ಯಾಕೆಂದರೆ ತುಂಬ ಜನರಿದ್ರಲ್ಲ. ಸೊ ಅಲ್ಲಿ ನಿಲ್ಲುವಾಗ ಅವರು ಜಸ್ಟ್ ದುಡಿ ಹೋಗ್ತಾಯಿದ್ರು. ಸೊ ವೆರಿ ಮಚ್ ಕ್ರೌಡ್. ಇಲ್ಲಿ ಮ್ಯಾಂಗೋ ಐಟಮ್ಸ್, ಪಾಪಡ್, ಜಾಕ್ ಫ್ರೂಟ್ ಐಟಮ್ಸ್ ಅದೆಲ್ಲ ಸೇಲ್ ಮಾಡಿಕ್ಕೆ ಇಟ್ಟಿದ್ರು. ಇಲ್ಲೊಂದು ಮ್ಯಾಂಗೋದೊಂದು ಫೇವ್ರೆಟ್ ಸ್ವೀಟ್ ಇತ್ತು. ಅದು ನಾವು ಪರ್ಚೇಸ್ ಮಾಡಿದ್ವಿ. ನಾವು ಪಿಳುಕುಳದಲ್ಲಿ ಆರ್ಗನೈಸ್ ಮಾಡಿರುವಾಗ ಅವರಿದ್ರಲ್ಲಿ. ಸೊ ಅಲ್ಲಿ ಕೂಡ ನಾನು ಪರ್ಚೇಸ್ ಮಾಡಿದ್ದೇನೆ. ಸೊ ಇಲ್ಲಿ ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ಯಾಕೆಂದರೆ ಇಟ್ ಈಸ್ ಸ್ನ್ಯಾಕ್ ಟೈಮಿಗೆ ತುಂಬ ಒಳ್ಳೆಯದಾಗ್ತದೆ. 4 o'clock ಚಹಾ ಕುಡಿಯುವಾಗ ಜಾಕ್ ಫ್ರೂಟ್ ಸ್ನ್ಯಾಕ್ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಸೊ ವಿ ಆರ್ ಪರ್ಚೇಸ್ ಫ್ರಮ್ ಯುವರ್. ಇಲ್ಲಿ ತಯಾರಿಸಿದ ರುಚಿಕರವಾದ ಉಪ್ಪಿನಕಾಯಿ, ಸೊ ಹೋಮ್ ಮೇಡ್ ಉಪ್ಪಿನಕಾಯಿ ಅವರು ಸೇಲ್ ಮಾಡ್ತಾಯಿದ್ರು. ಟೇಸ್ಟಿಂಗಿಗೂ ಕೂಡ ಇಟ್ಟಿದ್ರು. ಹಾಗೂ ಟೀ ಪೌಡರ್, ಚಹಾ ಪೌಡರ್, ಖಾದಿ ಐಟಮ್ಸ್. ನನ್ನ ಪ್ರೀವಿಯಸ್ ವೀಡಿಯೋಲಿ ಏನು ಕ್ಯಾಪ್ಚರ್ ಮಾಡಿದ್ದೇನೆ, ಸಮ್ ಆಫ್ ದ ಶಾಪ್ಸ್ ಆರ್ ಸೇಮ್. ಸೊ ಇದು ನನ್ನ ಫೇವ್ರೆಟ್ ಐಟಮ್. ಯಾಕೆ ಅಂದರೆ
ಹುಡುಗಿಯರಿಗಿದೆ ಲೈಕ್ ಅಲ್ಲ ಶಾಪಿಂಗ್ ಆ್ಯಂಡ್ ಶಾಪಿಂಗ್. ಸೊ ಇಲ್ಲಿ ಖಾದಿ ಐಟಮ್ಸ್ ಇತ್ತು. ಇಟ್ ವಾಸ್ ಪ್ಯೂರ್ ಖಾದಿ ಐಟಮ್, ರಿಯಲಿ ಗುಡ್ ಫಾರ್ ಓಲ್ಡ್ ಪೀಪಲ್. ಯಂಗ್ಸ್ಟರ್ಸ್ಗೆ ಆಪ್ಟ್ ಮಾಡ್ಬೋದು. ಇಲ್ಲಿ ಅವರು ಸ್ಟಿಚ್ ಮಾಡಿರುವಂಥದ್ದು ಪೌಚಸ್ ಇರ್ಬೋದು, ಮಹಿಳಾ ರೈತ ಸಂಘದಿಂದ ಕೆಲವು ಐಟಮ್ಸ್ ಇರ್ಬೋದು, ಅದು ಕೂಡ ಇಲ್ಲಿ ಸೀಲಿಗೆ ಇಟ್ಟಿದ್ರು. ಇಲ್ಲಿ ನಮಗೆ ವೆರೈಟಿ ಆದ ಚಿಕನ್ ಕರಿ ಕ್ಲೋತ್ಸ್ ಇರ್ಬೋದು, ಕಾಟನ್ ಕ್ಲೋತ್ಸ್ ಇರ್ಬೋದು ಸಿಗ್ತದೆ. ಸೊ ಇಟ್ ಇಸ್ ರಿಯಲಿ ವೆರಿ ನೈಸ್. ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಮದರ್ಲಿ ಕೇರ್ ಸರ್ಟನ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇಲ್ಲಿಗೆ ಇಟ್ಟಿದ್ರು, ಹ್ಯಾಂಡಿಕ್ರಾಫ್ಟ್ಸ್ ಪ್ರಾಡಕ್ಟ್ಸ್ ಅಲ್ಲಿ ಇಟ್ಟಿದ್ರು. ಹಲ್ಲಿ, ಜಿರಳೆ, ಇಲಿ ಇವರಿಗೋಸ್ಕರ ಕೂಡ ಐಟಮ್ಸ್ ಅವರು ಸೇಲಿಗೆ ಇಟ್ಟಿದ್ರು. ನಿಮ್ಮ ಮನೆಯಲ್ಲಿ ಹಲ್ಲಿ ಎಲ್ಲ ಇದ್ದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಪ್ರಾಡಕ್ಟ್ಸನ್ನೆಲ್ಲ ನಿಮ್ಮ ಮನೆಗೆ ಪಾರ್ಸೆಲ್ ಮಾಡಿ ಕೊಡ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಹಲ್ಲಿ ಸಹ ಇರೋದಿಲ್ಲ, ಇಲಿ ಸಹ ಇರೋದಿಲ್ಲ. ಸೊ ಬೇರೆ ಕಡೆಯಲ್ಲಿ ಕಾರ್ಡ್ ಸೆಟ್ ಕೂಡ ಅವರು ಸೇಲ್ ಮಾಡ್ತಾಯಿದ್ರು. 1200 1500 ಪರ್ ಪೀಸ್. ಒಳ್ಳೆದಿತ್ತು, ಬಟ್ ಐ ಥಿಂಕ್ ಇಟ್ ವಾಸ್ ಓಕೆ ಕೈಂಡ್ ಆಫ್ ಅ ಥಿಂಗ್, ನಾಟ್ ದ್ಯಾಟ್ ಮಚ್ ಎಫರ್ಡೆಬಲ್. ಇಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಪ್ರಾಡಕ್ಟ್, ಮೇ ಬಿ ಕೀಚನ್ಸ್ ಇರ್ಬೋದು, ಮಕ್ಕಳಿಗೆ ಪ್ಲೇ ಐಟಮ್ಸ್ ಇರ್ಬೋದು, ಎಲ್ಲ ಸೇಲಿಗೆ ಇಟ್ಟಿದ್ರು. ಸೊ ಇಲ್ಲಿ ತುಂಬ ಕ್ಲೋದಿಂಗ್ ಸ್ಟಾಲ್ಸ್ಗಳಿವೆ. ಇದೊಂದು ಕ್ಲೋದಿಂಗ್ ಸ್ಟಾಕ್. ಸೊ ಇಯರ್ ಇಟ್ ಈಸ್ ಆಲ್ ಅಬೌಟ್ ಕಾಟನ್ ಫ್ಲೋರಲ್ ಐಟಮ್ಸ್. ಇಲ್ಲಿ ಪೇನ್ ರಿಲೀಫ್ ಪ್ರಾಡಕ್ಟ್ಸ್ಗಳಿವೆ, ಸೋಪ್ಗಳಿವೆ, ಪೌಡರ್ಸ್ಗಳಿವೆ, ಮತ್ತು ಟಾಯ್ಲೆಟ್ರಿ ಐಟಮ್ಸ್ ಕೂಡ ಅವರು ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ಇದು ನೀವು ಮೆಡಿಕಲಲ್ಲಿ ಸಹ ಸಿಗ್ಬೋದು ನಿಮಗೆ. ಸೊ ಇದೆಲ್ಲ ಫೇಮಸ್ ಸೋಪ್, ನಿಮಗೆ ಇದು ಆಯುರ್ವೇದ ಅವರ ಕಡೆಯಿಂದ ಸೋಪ್. ಸೊ ಇಟ್ ಈಸ್ ಗುಡ್. ಮತ್ತು ಇಲ್ಲಿ ಬರುವಾಗ ವೆರೈಟಿ ಆದ ಹರ್ಬಲ್ ಐಟಮ್ಸ್ ಕೂಡ ಅವರು ಇಟ್ಟಿದ್ರು. ಸೊ ವೇರ್ ತುಂಬ ಆರ್ಗ್ಯಾನಿಕ್ ಐಟಮ್ಸ್ ಕೂಡ ಸೇಲಿಗೆ ಇಟ್ಟಿದ್ರು. ಸೊ ನೆಕ್ಸ್ಟ್ ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾಲ್. ಹೆಲ್ದಿ ಫೀಸ್ಟ್ ಅವರು ಜಾಕ್ ಫ್ರೂಟ್ ಇಡ್ಲಿ ಮಿಕ್ಸನ್ನು, ಇದು ನ್ಯೂ ಆದ ಪ್ರಾಡಕ್ಟ್. ಇದು ಡೈರೆಕ್ಟ್ ನೀವು ನೀರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಡ್ಲಿ ಮಾಡ್ಬೋದು. ಹಾಗೂ ಇದು ಕೂಡ ಸೇಮ್ ಜಾಕ್ ಫ್ರೂಟ್ ಇಡ್ಲಿ ಮಿಕ್ಸೇ. ಇದು ಜಸ್ಟ್ ₹100 ಮಾತ್ರ. ಇದು ಇನ್ನೊಂದು ಪ್ರಾಡಕ್ಟ್, ರಾ ಜಾಕ್ ಫ್ರೂಟ್ ಕಬಾಬ್ ಪೌಡರ್. ಇದು ಕೂಡ ₹100. ಒಂದ್ಸತಿ ಟ್ರೈ ಮಾಡಿ, ಪ್ಲೀಸ್ ಪರ್ಚೇಸ್ ಮಾಡಿ. ಅವರ ಔಟ್ಲೆಟ್ ಸುರತ್ತಲ್ಲಿ ಇರೋದು. ಸೊ ಹೋಮ್ ಡೆಲಿವರಿ ಕೂಡ ಅವರು ಫೆಸಿಲಿಟಿ ಉಂಟಲ್ಲ ಸರ್, ಫೆಸಿಲಿಟಿ ಉಂಟು. ಈ ಒಂದು ಸ್ಟಾಲ್ ನೀವು ಯಾವ ಜಾತ್ರೆಗೆ ಕೂಡ ಹೋದರೆ ಇದೊಂದು ಸ್ಟಾಲ್ ಒಂದು ಇರ್ತದೆ. ₹20 ಪರ್ ಪ್ಯಾಕೆಟ್. ಸೊ ಇಲ್ಲಿಂದ ನಾವು ಕೆಲವು ಚಾಕ್ಲೇಟ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತುಂಬ ಅವರು ಡೆಮೋ ಕೊಡ್ತಾಯಿದ್ರು. ಬನ್ನಿ ನೋಡುವ ಯಾವ ಪ್ರಾಡಕ್ಟ್ ಅವರು ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ ಅಂತ. ನೋಡಿ, ಒಂದೇ ಒಂದು ಡ್ರಾಪ್ ಇಲ್ಲ, ಟಚ್ ಮಾಡಿ ನೋಡ್ಬೋದು. ಒಂದು ಸಾರಿಗೆ ಅಟ್ ಎ ಟೈಮ್ ಲಿಕ್ವಿಡ್ ಅಪ್ಲೈ ಮಾಡೋದು 300 ml. ಈ ಥರ ಇಲ್ಲಾದ್ಮೇಲೆ 0.5% ಲಿಕ್ವಿಡ್ ಇದೆ ಸರ್. ಟಚ್ ಮಾಡಿ ನೋಡಿ. ಈಗ ಮನೆಯಲ್ಲಿ ಕಾರ್ ಇದೆ, ಬೈಕು, ಗ್ಲಾಸು, ಸೀಟು, ಬಕೆಟ್ ಥರ ಮಕ್ಕಳು ಇಟ್ಕೊಳ್ಳಿಕ್ಕೆ, ಸ್ನಾನ ಮಾಡ್ತಾರೆ ತಲೆಗೆ. ಲೇಡೀಸ್ ಆಗಲಿ ಮಕ್ಕಳಾಗಲಿ ಟವಲ್ ತಗೊಳ್ಳಿ, ಟಚ್ ಮಾಡಿ ಎಲ್ಲ ಲಿಕ್ವಿಡು ಡ್ರೈ ಆಗುತ್ತೆ. ಇದು ಬಟ್ಟೆ ಇಲ್ಲ, ಇದು ಮೈಕ್ರೋ ಫೈಬರ್ ಮೆಟೀರಿಯಲ್, ಆಲ್ ಪರ್ಪಸ್ ಯೂಸ್. ಸ್ಪೋರ್ಟ್ಸ್, ಬಾತ್, ಮೇಕಪ್, ಕಿಚನ್, ಕಾರ್ಕ್ಲಾಸ್. ಜಸ್ಟ್ ಹ್ಯಾವ್ ಲುಕ್ ಮೇಡಮ್. ₹100 ಅಷ್ಟೇ. ಕಿಚನಿಗೆ ಒಂದು ಇಡ್ಬೋದು, ಕಾರಿಗೆ ಒಂದು ಇಡ್ಬೋದು, ಸ್ನಾನ ಮಾಡೋಕ್ಕೆ ಬೇರೆ ಇಡ್ಬೋದು. ಮುಂದೆ ಬನ್ನಿ ಸರ್, ನೋಡಿ ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಯಾವುದಕ್ಕೆ ಸರ್ ಬೇಕು? ಮ್ಯಾಜಿಕ್ ಟವಲ್ ಆಲ್ ಪರ್ಪಸ್, ಜಸ್ಟ್ ₹100. So it is useful for all other things. These are the useful items. It's used for pat hair and all these things. Just ₹100 is all. ಇನ್ನೂ ತುಂಬ ಶಾಪ್ಸ್ ಇವೆ ನಾವು ವಿಸಿಟ್ ಮಾಡಲಿಕ್ಕೆ. ಪ್ಲಸ್ ಫುಡ್ ಐಟಮ್ಸ್ ಕೂಡ ಅವರು ಸೇಲಿಗೆ ಇಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಸಾಕಾಯ್ತು, ಯಾಕೆಂದರೆ ಎಷ್ಟು ಜನ ಇದ್ದಾರೆ, ಕಷ್ಟ ಆಗ್ತದೆ ನಡೀಲಿಕ್ಕೆ. ಮನೆಗೆ ಹೋಗುವ ಯಾವೆಲ್ಲ ಡಿಫ್ರೆಂಟ್ ಸ್ಟಾಲ್ಸ್ ಇವೆ. ಇದೊಂದು ಜ್ಯುವೆಲ್ರಿ ಐಟಮ್ಸ್, ಇದು ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ಐಟಮ್ಸ್, ಒಳ್ಳೆದಿತ್ತು.
ಸೊ ನಾವು ಇವರಿಂದ 2 ಟವಲನ್ನು ಪರ್ಚೇಸ್ ಮಾಡಿದ್ವಿ. 250 ರುಪೀಸಿಗೆ 2 ಟವಲ್. ಸೊ ಇಟ್ ವಾಸ್ ವೆರಿ ನೈಸ್, ತುಂಬ ಒಳ್ಳೆಯದಿತ್ತು. ಸೊ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಪೆಳುಕುಳದಲ್ಲಿ ಆರ್ಗನೈಸ್ ಮಾಡಿರುವಂಥ ವ್ಲಾಗಲ್ಲಿ ಇವರಲ್ಲಿ ನಮಗೆ ಸಿಕ್ಕಿದ್ರು. ನಾವು ಪರ್ಚೇಸ್ ಕೂಡ ಮಾಡಿದ್ವಿ ಆ ಬುಕ್ಕನ್ನು. ಇಲ್ಲಿ ಕೂಡ ಅವರು ಬಂದಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಗ್ಸ್ ಇರ್ಬೋದು, ಫುಡ್ ಐಟಮ್ಸ್ ಇರ್ಬೋದು, ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಇರ್ಬೋದು, ಎಲ್ಲ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ಹಾಗೂ ಇಲ್ಲಿ ಮಸಾಜ್ ಸೆಂಟರ್ ಕೂಡ ಇತ್ತು. ಯಾರಿಗೆಲ್ಲ ಆರ್ಥೋ ಪ್ರಾಬ್ಲಮ್ ಉಂಟಲ್ಲ ಅವರಿಗೆಲ್ಲ ಮಸಾಜ್ ಸೆಂಟರ್, ಅಂದರೆ ಬೇಸಿಕಲಿ ಮಸಾಜ್ ಸೆಂಟರ್ ಅಲ್ಲ, there were instruments or there were equipments wherein you can use it. ಇಲ್ಲಿ ಫ್ಲೋರಲ್ ಪ್ರಿಂಟೆಡ್ ಕ್ಲೋತ್ಸ್ ಕಾರ್ಡ್ ಸೆಟ್ಸ್ ಇತ್ತು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಸೀಡ್ಸ್ ಅವರಿಗೆ ಸೇಲಿಗೆ ಇಟ್ಟಿದ್ರು. ಪ್ಲಸ್ ಇಲ್ಲಿ ಸ್ಯಾಂಪಲ್ ಕೂಡ ಅವರು ತೋರಿಸ್ತಾ ಇದ್ರು. ಸೊ ಇಲ್ಲಿ ಫ್ರೆಶ್ ಫಾರ್ಮ್ ಪ್ರಾಡಕ್ಟ್ ಡ್ರ್ಯಾಗನ್ ಫ್ರೂಟ್ ಅವ್ರಿಗೆ ಸೇಲಿಗೆ ಇಟ್ಟಿದ್ರು. ಇಟ್ ವಾಸ್ ಗುಡ್. ಇಟ್ ವಾಸ್ ರುಪೀಸ್ 250 ಪರ್ kg ಹಾಗೂ ರುಪೀಸ್ 280 ಪರ್ kg, 280 ಪರ್ kg ಹಾಗೂ 250 ಪರ್ kg 2 ಡ್ರ್ಯಾಗನ್ ಫ್ರೂಟ್ ಐಟಮ್ಸ್ ಅವರು ಸೇಲಿಗೆ ಇಟ್ಟಿದ್ರು. ನನಗೀಗ ಅಲ್ಲಿ ಸಾರಿ ನೋಡಲಿಕ್ಕೆ ಬೇಕು. ಸೊ ಬೇಗ ಬೇಗ ನಾವು ಹೋಗುವ, ಒಂದು ರೌಂಡ್ ಹಾಕಿ ಹೋಗುವ ಬೇಗ ಆಚೆ ಕಡೆ. ಯಾರಿಗೆ ಆರ್ಥೋ ಪೇನ್ ಉಂಟು, ನೀ ಪೇನ್ ಉಂಟು, ಮಸಾಜ್ ಎಲ್ಲ ಬೇಕು ಮನೆಯಲ್ಲಿ, ನೀವು ಡಾಕ್ಟರ್ ಕೇರಿಂದ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ಬೋದು. ಹೊಟ್ಟೆ ನೋವಿದ್ರೆ, ಹೊಟ್ಟೆಯಲ್ಲಿ ಫ್ಯಾಟ್ ಇದ್ದರೆ ಅದಕ್ಕೆ ಮಸಾಜ್. ಸೊ ನೋಡಿ, ಕೆಲವರೆಲ್ಲ ಡೆಮೋಗೆಲ್ಲ ಕುತ್ಕೊಳ್ತಿದ್ರು. ಅಕ್ಷಯ್ ಗುಡಿ ಅವರ ಫೋಟೋಜಿನಿಸ್ ಅವರ ಕಡೆಯಿಂದ ಇಲ್ಲಿ ವೆರೈಟಿಯಾದ ಹೋಮ್ ಐಟಮ್ಸ್, ಯಾವೆಲ್ಲ ಹೋಮ್ ಐಟಮ್ ಬೇಕು, ಕತ್ತಿ ಇರಲಿ, ಇಲ್ಲಾಂದರೆ ಕೊಕೊನೆಟ್ ಕ್ರೇಪರ್ ಅದೆಲ್ಲ ಇರಲಿ, ಅದೆಲ್ಲ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾಯಿದ್ರು. ನಾನು ಅವಸ್ಥೆ ನೋಡಿ ಫುಲ್ ಸ್ಟೈಲಲ್ಲಿ ಕೂದಲು ಬಿಟ್ಟು ಬಂದಿದ್ದೆ. ಸೊ ಕ್ರೌಡ್ ನೋಡಿ ಅಷ್ಟು ಸೆಕೆ ಆಗ್ತಾಯಿತ್ತು, ಅವಸ್ಥೆ ಐತಿಸಿತ್ತು ಇವತ್ತು. ಬಟ್ ಇಟ್ ವಾಸ್ ಗುಡ್. ಇಲ್ಲಿ ತುಂಬ ನೋಡಿ, ಇದೆಲ್ಲ ತುಂಬ ಒಳ್ಳೆಯದಿತ್ತು. ಕೈ ಚಾಲಿತ ಕೃಷಿ ಹಾಗೂ ಗೃಹ ಬಳಕೆಯ ಐಟಮ್ಸ್ ಅವರು ಸೇಲಿಗೆ ಇಟ್ಟಿದ್ರು. ಟಾಟಾ AIA ಲೈಫ್ ಇನ್ಶೂರೆನ್ಸ್ ಅವರ ಕಡೆಯಿಂದ ಒಂದು ಸ್ಟಾಲ್ ಇತ್ತು. ಅವರು ನನಗೆ ತುಂಬ ಮೋಟಿವೇಟ್ ಮಾಡ್ತಾ ಇದ್ದರು. ಯಾಕೆಂದರೆ ಅವರಲ್ಲಿ ಒಂದು ಕಾನ್ಫರೆನ್ಸ್ ಉಂಟು, ಅದಕ್ಕೋಸ್ಕರ ಅಟೆಂಡ್ ಮಾಡಲಿಕ್ಕೆ. ಇಲ್ಲಿ ಸಿಸ್ಟರ್ ಕೂಡ ಪರ್ಚೇಸ್ ಮಾಡ್ತಾ ಇದ್ದರು. ವೆರೈಟಿಯಾದ ಆರ್ಗ್ಯಾನಿಕ್ ಐಟಮ್ಸ್ ತುಂಬ ಇತ್ತು. ಬಟ್ ಇಟ್ ವಾಸ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಚಪಾತಿ ಕೂಡ ಸೇಲ್ ಮಾಡ್ತಾಯಿದ್ರು ಸ್ವಲ್ಪ ಕಮ್ಮಿ ರೇಟಿಗೆ. ರಾಗಿ ಚಪಾತಿ ತುಂಬ ಒಳ್ಳೆಯದಾಗ್ತದೆ. ಸೊ ಒಂದ್ಸತಿ ನೀವು ಟ್ರೈ ಮಾಡಿ. ನಿತ್ಯ ಅವರ ಕಡೆಯಿಂದ ರಾಗಿ ಚಪಾತಿ, ಇಟ್ ಇಸ್ ರಿಯಲಿ ವೆರಿ ನೈಸ್. ಚಿಕನ್ ಕರಿ ಒಟ್ಟಿಗೆ ತುಂಬ ಖುಷಿ ಆಗ್ತದೆ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾಲ್. ಯಾಕೆಂದರೆ ಇಟ್ ವಾಸ್ ರಿಯಲಿ ವೆರಿ ನೈಸ್. ಪ್ಲಸ್ ನಾವು ನೆಕ್ಸ್ಟ್ ಪ್ರಾಡಕ್ಟ್ ಇಲ್ಲಿ ಆಲ್ ಚಟ್ನಿ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಐಟಮ್ಸ್ ಇನ್ನೊಂದು ಶಾಪ್ ಇತ್ತು. ಹಾಗೂ ಜೆಂಟ್ಸಿಗೆ ಫೈನಲಿ ಒಂದು ಸ್ಟಾಲ್ ನನಗೆ ಸಿಕ್ತು, ಖಾಲಿ ಜೆಂಟ್ಸಿಗೆ ಶಾರ್ಟ್ಸ್, ಜೀನ್ಸ್ ಇದೆಲ್ಲ.
ಈಗ ಬನ್ನಿ, ಈಗ ಹೊರಗೆ ಹೋಗುವ. ತುಂಬ ಅಂದರೆ ತುಂಬ ಹಸಿವಾಗ್ತಾ ಉಂಟು. ಕ್ರೌಡ್ ನೋಡಿ ಫಸ್ಟ್ ಆಫ್ ಆಲ್ ನನಗೆ ಹಸಿವಾಗ್ತದೆ. ಈಗ ಕುಂದಾಪುರ್ ಸ್ಟಾಲ್ ಇದು ಒನ್ ಆಫ್ ದ ಫೇಮಸ್ ಸ್ಟಾಲ್. ಯಾಕೆಂದರೆ ಇಲ್ಲಿ ಐ ಥಿಂಕ್ ಇಟ್ಸ್ ಮೋರ್ ದೆನ್ 10 ಐಟಮ್ಸ್ ದೇ ಆರ್ ಸೆಲ್ಲಿಂಗ್ ಇಯರ್. ಇಲ್ಲಿ ಡಿಫ್ರೆಂಟ್ ಮ್ಯಾಂಗೋಸ್ ಅವ್ರು ಸೇಲ್ ಮಾಡ್ತಾಯಿದ್ರು. ₹200 per kg, ₹100 per kg, ಡಿಫ್ರೆಂಟ್ ವೆರೈಟಿ ಆದ ಮ್ಯಾಂಗೋಸ್. ಕೆಲವರು ಬ್ಯಾಂಗ್ಳೂರಿಂದ ಬಂದಿದ್ದರು. ತುಂಬ ಜನರು ಡಿಫ್ರೆಂಟ್ ಐಟಮ್ಸ್ ಪರ್ಚೇಸ್ ಮಾಡ್ತಾಯಿದ್ರು. ಯಾಕೆಂದರೆ ಫಸ್ಟ್ ಟೈಮ್ ಇನ್ ಮ್ಯಾಂಗ್ಳೂರು. ಆ್ಯಂಡ್ ನಾನು ಮ್ಯಾಂಗೋಸ್ ಪರ್ಚೇಸ್ ಮಾಡಿದೆ ಒಂದು ಕಡೆಯಿಂದ. 1 kg ₹100, ಸ್ವೀಟೆಸ್ಟ್ ಮ್ಯಾಂಗೋಸ್. ಇಲ್ಲಿಂದ ನಾವು ₹120 per kg ಪರ್ಚೇಸ್ ಮಾಡಿದ್ವಿ ಮ್ಯಾಂಗೋಸು. ಇದು ನಾವು ಡಿಫ್ರೆಂಟ್ ಟೈಪ್ ಮ್ಯಾಂಗೋ ಅವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾವು ಫಸ್ಟ್ ಟೈಮ್ ಒಂದು ಪರ್ಚೇಸ್ ಮಾಡಿ ನೋಡುವ, ತಿಂದು ನೋಡುವ ಹೇಗೆ ಉಂಟು ಈ ಮಾವಿನಕಾಯಿ ಅಂತ. ಸೊ ಟೇಸ್ಟಿಗೆ ಕೊಟ್ಟಿದ್ರು, ಇಟ್ ವಾಸ್ ಗುಡ್. ಸೊ ಪರ್ಚೇಸ್ ಕೂಡ ಮಾಡಿದ್ವಿ ಮನೆಗೆ ತಗೊಂಡು ಹೋಗಲಿಕ್ಕೆ. ಇದೊಂದು ನೀವು ಒನ್ ಟೈಮ್ ಟ್ರೈ ಮಾಡಬೇಕು. ನಾವು ಇಲ್ಲಿ ಟ್ರೈ ಮಾಡಲಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಪಿಳುಕುಳದಲ್ಲಿ ಅವರು ಸೇಲಿಗೆ ಇಟ್ಟಿದ್ರಲ್ಲಿ ನಾನು ತಿಂದಿದ್ದೇನೆ. ಸೊ ಇಟ್ ಈಸ್ ಗುಡ್. ನಾನು ಇಲ್ಲಿ ಬೇರೆ ಐಟಮ್ಸ್ ಕೂಡ ಟ್ರೈ ಮಾಡಬೇಕಲ್ಲ. ಇದು ತುಂಬ ಸ್ವೀಟ್ ಉಂಟು, ಬಟ್ ಅಟ್ಲೀಸ್ಟ್ ಒನ್ಸ್ ನೀವು ಇದು ಟೇಸ್ಟ್ ಮಾಡಬೇಕು. ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತದೆ. ಅಷ್ಟು ಜಾಸ್ತಿ ಸ್ವೀಟ್ ಇಲ್ಲ, ಬಟ್ ಏನಂದರೆ ಅದು ಹಲಸಿನ ಅದು ಫ್ಲೇವರ್ ಕೂಡ ಅದರಲ್ಲಿ ಸಿಗ್ತದೆ. ಇಟ್ ಇಸ್ ರಿಯಲಿ ವೆರಿ ನೈಸ್. ಹಾಗೂ ಫಸ್ಟ್ ಟೈಮ್ ಹ್ಯಾಂಗೆ ಅವರ ಕಡೆಯಿಂದ ಜಾಕ್ ಫ್ರೂಟ್ ಫೆಸ್ಟಿವಲ್, ಸೊ ಜಾಕ್ ಫ್ರೂಟ್ ಸಾಫ್ಟ್ ಇರ್ಬೋದು, ಸ್ಕೂಪ್ ಇರ್ಬೋದು, ಸಂಡೇ ಇರ್ಬೋದು, ಅವರು ಸೇಲಿಗೆ ಇಟ್ಟಿದ್ರು. ಸೊ ನಾವು ಜಾಕ್ ಫ್ರೂಟ್ ಕಪ್ ಸ್ಮೂತಿ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು. ಸೊ ನಾವು ಕಪ್ ಐಸ್ ಕ್ರೀಮ್ ತಗೊಂಡದ್ದು. ಜಾಸ್ತಿ ಕ್ರೌಡ್ ಬರ್ತಾಯಿದ್ರು, ಯಾಕೆಂದರೆ ಈವ್ನಿಂಗ್ ಟೈಮ್ ಪ್ಲಸ್ ಇದು ಸಂಡೇ, ಇವತ್ತು ಸಂಡೇ. ಸೊ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಫೈನಲಿ ಒಂದು ನನಗೆ ಮತ್ತು ನನ್ನ ಅಮ್ಮನಿಗೆ ಸೀಟ್ ಸಿಕ್ತು. ಖುಷಿಯಾಯಿತು. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಫ್ರಮ್ ಹ್ಯಾಂಗ್ಯೂಸ್ ತುಂಬ ಒಳ್ಳೆಯದುಂಟು, ಪ್ಲಸ್ ಸಾಫ್ಟ್ ಕೂಡ ಉಂಟು. ಇಟ್ ಇಸ್ ವೆರಿ ನೈಸ್. ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿರುವಂಥದ್ದು ಜಾಕ್ ಫ್ರೂಟ್ ಐಸ್ ಕ್ರೀಮ್. ಸೊ ಬೇರೆ ನಾರ್ಮಲ್ ಶಾಪ್ಸ್ ಕೂಡ ಇಲ್ಲಿ ಇತ್ತು. ಗೋಲ್ಡ್ ಸೋಡಾ ಶಾಪ್ ಇರಲಿ, ಮೋಮೋ ಶಾಪ್ ಇರಲಿ, ಹಾಗೂ ಚರ್ಮುರಿ ಶಾಪ್ಸ್ ಅದೆಲ್ಲ ಇಲ್ಲಿ ಸೇಲಿಗೆ ಇಟ್ಟಿದ್ರು. ಸೆಕೆಂಡ್ ಟೈಮ್ ನಾನು ವಿಸಿಟ್ ಮಾಡ್ತಾಯಿದ್ದೀನಿ ಅಮ್ಮ ಮಶ್ರೂಮ್. ಫಸ್ಟ್ ಟೈಮ್ ನಾನು ಪಿಡುಕುಳದಲ್ಲಿ ನಾನು ಇವರ ಐಟಮ್ಸ್ ಟೇಸ್ಟ್ ಮಾಡಿದ್ದೇನೆ. ಬರ್ಗರ್ಸ್, ಹೋಮ್ ಮೇಡ್ ಬರ್ಗರ್ಸ್, ಇಟ್ ಈಸ್ ಆ್ಯಕ್ಚುಲಿ ನೈಸ್. ಕೈಲಾಸ್ ನೈಸರ್ಗಿಕ ಐಸ್ ಕ್ರೀಮ್ ಹಾಗೂ ಜಾಕ್ಫ್ರೂಟ್ ಮಿಲ್ಕ್ ಶೇಕ್ ಅವರಿಗೆ ಸೇರಿಬಿಟ್ಟಿದ್ದಾರೆ. ತುಂಬ ಜನ ಇಲ್ಲಿ ಬರ್ತಾಯಿದ್ರು. ಇಲ್ಲಿ ಆರ್ಗ್ಯಾನಿಕ್ ಲಿಪ್ಸ್ಟಿಕ್ ಹಾಗೂ ಡಿಫ್ರೆಂಟ್ ಪ್ರಾಡಕ್ಟ್ಸು ಇಲ್ಲಿ ಇತ್ತು. ನಾವೀಗ ಐಸ್ ಕ್ರೀಮ್ ಪರ್ಚೇಸ್ ಮಾಡಲಿಕ್ಕೆ ಹೋಗುವ. ನಾನೊಂದು ಪುನರ್ಪುರಿ ಐಸ್ ಕ್ರೀಮ್ ಹಾಗೂ ಒಂದು ಪೈನಾಪಲ್ ಐಸ್ ಕ್ರೀಮ್ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಮಿಲ್ಕ್ ಅದೆಲ್ಲ ಸೀಡ್ಸ್ ಎಲ್ಲ ಅವರು ಸೇಲಿಗೆ ಇಟ್ಟಿದ್ರು. ಒಂದು ಶಾಪು ಹಾಲ್ ಒಳಗಡೆ ಇತ್ತು, ಒಂದು ಶಾಪ್ ಇಲ್ಲಿ ಎಕ್ಸಿಟಲ್ಲಿ ಅವರು ಇಟ್ಟಿದ್ರು. ಇಲ್ಲಿ ನೋಡಿ ಎಷ್ಟು ಜನರಿದ್ದಾರೆ, ಎಷ್ಟು ಜನ ಕೂತ್ಕೊಂಡು ವೇಟ್ ಮಾಡ್ತಿದ್ದಾರೆ ಕೆಲವು ಪ್ರಾಡಕ್ಟ್ಸಿಗೆಲ್ಲ. ಹೋಳಿಗೆ ಹಾಗೂ ಜಿಲೇಬಿ ಅದೆಲ್ಲ ಪ್ರಾಡಕ್ಟ್ಸ್ ಇತ್ತು. ಹಲ್ವ ಇರಲಿ, ಚಿಕ್ಕಿ ಆಗಿರಲಿ, ಹಪ್ಪಳ ಆಗಿರಲಿ, ವೆರೈಟಿ ಆದ ಪ್ರಾಡಕ್ಟ್ಸು, ಪೌಡರ್ಸ್ ಕೂಡ ಇತ್ತು. ಸೊ ನೈಸ್. ಹಸ್ಬೆಂಡ್ ಅವರು ಟೇಸ್ಟ್ ಸ್ಟಾಲ್ ಅಲ್ಲಿ ನಾವು
ಜಾಕ್ ಫ್ರೂಟ್ ಮಂಚೂರಿ ಅವರು ತಂದಿದ್ರು. ಸೊ ನಾನು ಕೂಡ ಮನೇಲಿ ಒಂದು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಜಾಕ್ ಫ್ರೂಟ್ ಮಂಚೂರಿ ತುಂಬ ಟೇಸ್ಟಿಯಾಗಿತ್ತು. ಮೋರ್ ದೆನ್ ದಿಸ್ ಚಿಕನ್ ಮಂಚೂರಿ, ಜಾಕ್ ಫ್ರೂಟ್ ಮಂಚೂರಿ ಒಳ್ಳೆಯದಾಗ್ತದೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಶ್ರೀ ಸಿದ್ಧಿವಿನಾಯಕ ಅವರ ಕಡೆಯಿಂದ ಹಲಸಿನ ಹೋಳಿಗೆ, ಬಿಸಿ ಬಿಸಿಯಾದ ಹಲಸಿನ ಹೋಳಿಗೆ ಅವರು ಸೇಲ್ ಮಾಡ್ತಾಯಿದ್ರು. ಪಾರ್ಸಲ್ ಕೂಡ ಇತ್ತು. ಬಿಕಾಸ್ ಯಮ್ಮಿ 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 ಫ್ರೆಶ್ ಆ್ಯಂಡ್ ಫ್ರೆಶ್ ಅಲ್ವಾ, ಇದು ಕೂಡ ನಾವು ಹೊರಗೆ ಹೋಗುವ ಆದರೆ ತುಂಬ ಸಾಕಾಯಿತು. ಹೊರಗೆ ಹೋಗುವ ಬನ್ನಿ. ನನಗೆ, ಕಿಯಾನಿಗೆ, ಅಮ್ಮನಿಗೆ ಎಲ್ಲ ಸಾಕಾಯಿತು, ತುಂಬ ಸಾಕಾಯಿತು. ಈಗ ಲಾಸ್ಟ್ ಒಂದು ಶಾಪಿಗೆ ಹೋಗಿ ಅದು ಪ್ಲ್ಯಾಂಟ್ಸ್ ಎಲ್ಲ ನೋಡುವ. ನನಗೆ ಇದು ಲೈಕ್ ನೇಚರ್ ವಾಕ್ ಆ್ಯಕ್ಚುಲಿ, ಬಟ್ ಇಲ್ಲಿ ನೇಚರ್ ಹಾಗೂ ಹಾಲ್ ವಾಕ್ ಅಂತ ಹೇಳ್ತೀನಿ. ಇಲ್ಲಿ ಐಟಮ್ಸ್ ಇತ್ತು, ಯಾಕೆಂದರೆ ಇಲ್ಲಿ ನೀವು ಖುಷಿ ಆಗ್ತಿದೆ ಯಾವುದೆಲ್ಲ ಪ್ಲ್ಯಾಂಟ್ಸ್ ಇವೆ, ಯಾವುದೆಲ್ಲ ಫ್ರೂಟ್ಸ್ದು ವೆರೈಟಿ ಆದ ಫ್ರೂಟ್ಸ್ ಎಲ್ಲ ನೋಡಲಿಲ್ಲ. ಜಸ್ಟ್ ಒಂದು ರೌಂಡ್ ಹಾಕುವ ಅಂತ ಅದಕ್ಕೆ ನಾನು ಹಸ್ಬೆಂಡಿಗೆ ಹೇಳಿದೆ, ಒಂದು ಪ್ಲೀಸ್ ಕ್ಯಾಪ್ಚರ್ ಮಾಡಿ ನನ್ನ ವೀಡಿಯೋನು. Kudla Pelakai Parva 2025 was really awesome. I hope that Honeygenix and Aro International will sponsor this event for the next year. So ಇಲ್ಲಿ ತುಂಬ ವೆರೈಟಿ ಆದ ಜಾಕ್ ಫ್ರೂಟ್ಸ್ಗಳಿತ್ತು. ಫ್ರಮ್ ನಾರ್ತ್ ಸೈಡ್ ಆಲ್ಸೋ ದೇ ವೇರ್ ಐಟಮ್ಸ್ ಆ್ಯಂಡ್ 12 to 15 ಜಾಕ್ ಫ್ರೂಟ್ ಐಟಮ್ಸ್ ಇತ್ತು. ಫ್ರೈ ಆಗಿರಲಿ, ಮಂಚೂರಿ ಆಗಿರಲಿ, ಪೋಡಿ ಆಗಿರಲಿ, ಅದೆಲ್ಲ ಐಟಮ್ಸ್ ಇತ್ತು. ಪ್ಲಸ್ there was other stalls also, food and fun stalls. So it was really very nice. Hoping to see you all next year in the same event. Till then, bye bye.